ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ವೀಕ್ಷಕರೇ, ಈ ದಿನ ಪಂಡಿತ್ ದಿನೇಶ್ ಗುರೂಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಜ್ಯೋತಿಷ್ಯವನ್ನ ಯಾಕೆ ಕಲಿಬೇಕು, ಹಾಗೆ 20ಕ್ಕೂ 25 ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವರು ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನ ಕಲಿಸ್ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು, ಹಾಗೆ ಇದರ ಹಿಂದೆ ಇರೋ ರಹಸ್ಯವಾದರೂ ಏನು, ಜ್ಯೋತಿಷ್ಯದ ವಿಶೇಷತೆ ಏನು, ಪಿತೃಪಕ್ಷದ ವಿಶೇಷತೆ ಏನು, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಗುರುಜಿ, ಮೊದಲನೇದಾಗಿ ಈ ಪಿತೃಪಕ್ಷ ಅನ್ನುವಂಥದ್ದು, ಸೊ ಯಾಕೆ ಇದು ವಿಶೇಷತೆಯನ್ನು ಪಡೆದುಕೊಂಡಿದೆ, ಇದರ ವಿಶೇಷತೆ ಏನು, ಹೀಗಂದ್ರೆ ಏನು, ಜನಗಳಿಗೆ ಒಂದು ಗೊಂದಲ. ಸೊ ಈ ಬಗ್ಗೆ ತಿಳಿಸ್ಕೊಡೋಕ್ಕೂ ಮುನ್ನ ಒಂದು ಶ್ಲೋಕ, ಅದಾದ ನಂತರ ಇದರ ಬಗ್ಗೆ ಮಾಹಿತಿ. ಖಂಡಿತ ಹೇಳ್ತೀನಿ. ಮೊದಲು ವೀಕ್ಷಕರು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ನಾವು ಹುಟ್ಟಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಯ ಜೀನ್ಸಿಂದ. ಜೀನ್ಸ್ ಅಂತ ಹೇಳ್ತೀವಿ, DNA ಅಂತ ಹೇಳ್ತೀವಿ. ಇಲ್ಲಿ ಶಾಸ್ತ್ರದಲ್ಲಿ DNA ಒಂದು ಅರ್ಥ ಕೊಟ್ಟಿದ್ದಾರೆ. ಆ DNA ಅರ್ಥ ಗೋತ್ರ ಅಂತ ಕೊಟ್ಟಿದ್ದಾರೆ. ಪರಂಪರೆಯಿಂದ ಒಬ್ಬ ಮನುಷ್ಯ ಕೃಷಿ ಮನೆತನದಿಂದ ಬಂದಿದ್ದರೆ ಆ ಕೃಷಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ಹಾಗೆ ವ್ಯಾಪಾರದಲ್ಲಿ ಬಂದಿರತಕ್ಕಂಥವರು ವ್ಯಾಪಾರವನ್ನು ನಡೆಸ್ಕೊಂಡು ಹೋಗಬೇಕು. ತುಂಬ ಜನ ಹೇಳ್ತಾರೆ, ನನ್ನದೊಂದು ಮೆಡಿಕಲ್ ಸ್ಟೋರ್ ಇದೆ, ಜೋರಾಗಿ ನಡೀತಾ ಇದೆ, ಯಾರಾದರೂ ನನ್ನ 2 ಮಕ್ಕಳು 3 ಜನ ಮಕ್ಕಳಲ್ಲಿ ನಂದು ನಡೆಸ್ಕೊಂಡು ಹೋಗಬೇಕು, ನಮ್ಮ ಈ ಒಂದು ಪರಂಪರೆನ ಬಿಡಬಾರ್ದು ಅಂತ ವ್ಯಾಪಾರದಲ್ಲಿ ಬರುತ್ತೆ. ಒಂದು ಸೀರೆ ಅಂಗಡಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ, ವಯಸ್ಸಾಯಿತು, ಇನ್ನು ಯಾರಾದರೂ ಚೆನ್ನಾಗಿ ನಡೀತಾ ಇದೆ, ಕಟ್ಟಿ ಬೆಳೆಸಿರ್ತಕ್ಕಂಥದ್ದು, ಯಾರಾದರೂ ನಮ್ಮ ಮಕ್ಕಳು ಇದನ್ನು ನಡೆಸ್ಕೊಂಡು ಹೋಗ್ತಾರಾ, 2-3 ಜನ ಎಷ್ಟು ಜನ ಇದ್ದಾರೋ ಅದ್ರಲ್ಲಿ ನಡೆಸ್ಕೊಂಡು ಹೋಗ್ತಾರಾ ಅನ್ನೋ ಒಂದು ಮನೋಭಾವ. ಹಾಗೆ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಸಂಪ್ರದಾಯಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಮಕ್ಕಳು ಭಾಳ ವಿಶೇಷ ಅಂಥೇಳಿ ಮೊದಲಲ್ಲಿ ಬರೋದು. ಸಂಪ್ರದಾಯನ ಫಾಲೋ ಮಾಡಬೇಕು. ಈ ಸಂಪ್ರದಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು? ನಮ್ಮ ಹಿರಿಯರು. ಹಾಗೆ ಆ ಸಂಪ್ರದಾಯಕ್ಕೆ ಕೊಟ್ಟಿರ್ತಕ್ಕಂಥ ವಿಶೇಷತೆಗೆ ಮೊದಲು ನಾವೇನು ಮಾಡಬೇಕು, ಅವರಿಗೆ ನಮನವನ್ನು ಮಾಡಬೇಕು. ವಿ ಹ್ಯಾವ್ ಟು ಹ್ಯಾವ್ ಎ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇಲ್ಲಿ ಮೊಟ್ಟ ಮೊದಲದಾಗಿ ಆತ್ಮ ಅಂತ ನಾವು ತಗೊಳ್ತೀವಿ. ಪ್ರತಿಯೊಬ್ಬರದು ಆತ್ಮ ಅಂತಿದೆ, ಸೋಲ್ ಅಂತ ಇಂಗ್ಲೀಷಲ್ಲೂ ಕರೀತಾರೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆತ್ಮಕ್ಕೆ ಜನನ ಇಲ್ಲ, ಆತ್ಮಕ್ಕೆ ಸಾವಿಲ್ಲ, ಆತ್ಮನ ನಾವು ಭೇದಿಸೋಕ್ಕೂ ಆಗಲ್ಲ, ಕಟ್ ಮಾಡೋಕ್ಕೂ ಆಗಲ್ಲ, ಕೊಲ್ಲಕ್ಕೂ ಆಗಲ್ಲ. ಇಟ್ ಈಸ್ ಎಟರ್ನಲ್, ಇಟ್ ಈಸ್ ನೈದರ್ ಬಾರ್ನ್ ನಾರ್ ಡೆಡ್. ಆತ್ಮಕ್ಕೆ ಸಾವಿಲ್ಲ ಅಂತ ಅದು ರೂಢಿ ಮಾತಲ್ಲಿ ಮಾತಾಡ್ತಾರೆ. ಸೊ ಆ ಆತ್ಮಕ್ಕೆ, ಯಾರೋ ಒಬ್ಬ ಮನುಷ್ಯ ಬಂದಿರತಕ್ಕಂಥ ಆ ಆತ್ಮಕ್ಕೆ ನಾವು ತೃಪ್ತಿಯನ್ನು ಪಡಿಸ್ಬೇಕು. ಯಾಕಂದರೆ ನಮಗೆ ಈ ಜೀವನ, ಈ ದೇಹ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ಈ ದೇಹ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗೆ ನಮನವನ್ನು ಮಾಡ್ತಕ್ಕಂಥದ್ದೇ ಈ ಪಿತೃಪಕ್ಷ. ಇಲ್ಲಿ 3 ಲೆವೆಲಲ್ಲಿ ನಾವು ಸ್ಮರಣೆ ಮಾಡ್ತೀವಿ. ಒಂದು ತಂದೆ, ಹಾಗೆ ಅವರ ತಂದೆ ಅಂದರೆ ತಾತ, ಹಾಗೆ ಅವರ ತಂದೆ ಮುತ್ತಾತ. ಸೊ 3 ಜನನ ನಾವು ನೆನೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು ತೀರೋದ್ರೆ ಪ್ರತಿ ವರ್ಷ ತೀರೋರ್ತಕ್ಕಂಥ ತಿಂಗಳು ಮತ್ತು ತಿಥಿ ಅದರ ಆಧಾರಿತ ವರ್ಷ ನಾವು ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ಶ್ರಾದ್ದದಲ್ಲಿ ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು, ಅಂದರೆ ತೃಪ್ತಿ ಆಗ್ತಕ್ಕಂಥದ್ದು. ಬರೋರಿಗೆ ಭೋಜನ ಮತ್ತು ಪಾನೀಯ ಅಷ್ಟೇ, ಇನ್ನೇನಿಲ್ಲ. ಈ ತರ್ಪಣ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂತ ವೆರಿ ಸಿಂಪಲಾಗಿ ಹೇಳ್ತೀನಿ. ನೀರು ಕೊಡೋದಷ್ಟೇ, ಬಂದವ್ರಿಗೆ ಒಂದು ಲೋಟ ನೀರು, ಅದಾದ ನಂತರ ಯಾರು ಬರೋರಿಗೆ ಸ್ವಲ್ಪ ಊಟ. ಹಾಗೆ ಆ ರೀತಿ ನೋಡಬೇಕಾದ್ರೆ ಆತ್ಮಗಳಿಗೆ ನೀರು ಮತ್ತು ಈ ಪಿಂಡ ಅಂತ ನಾವೇನು ಕರಿತೀವಿ, ದಟ್ ಈಸ್ ನಥಿಂಗ್ ಬಟ್ ಫುಡ್. ಅದನ್ನು ಪಿಂಡ ಅಂತ ಹೇಳಿ ಅದು ಆಡು ಭಾಷೆಯಲ್ಲಿ ಅದು ವ್ಯಂಗ್ಯವಾಗಿ ಬರ್ತಕ್ಕಂಥದ್ದು ಇದೆ. ಸೊ ಆ ರೀತಿ ನೋಡೋಕ್ಕೆ ಹೋದರೆ ವಿ ಆರ್ ಜಸ್ಟ್
ಒಂದು ಆಫರಿಂಗ್ ಥರ. ಈಗ ನಾವು ಬರ್ತಡೇ ದಿವಸ ಕೇಕ್ ಇಡ್ತೀವಿ, ಎವ್ರಿ ಇಯರು ನಾವು ಅವ್ರ ಮುಂದೆ ಏನಾದ್ರು ಒಂದು ಇಡ್ತೀವಲ್ಲ, ಪ್ರೆಸೆನ್ಸಲ್ಲಿದ್ದಾಗ ಏನು ಮಾಡ್ತೀವಿ, ಕೇಕ್ ಇಡ್ತೀವಿ. ಮತ್ತು ಮನೆಯಲ್ಲಿ ಸಂಪ್ರದಾಯದಲ್ಲಿರ್ತಕ್ಕಂಥವ್ರು ಏನಾದ್ರು ಒಂದು ಪಾಯಸ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ಹುಟ್ಟಿದ್ದು ಹಬ್ಬ ಅಂತ. ಹಾಗೆ ಪಿತೃಗಳು ಹೋಗಿರ್ತಕ್ಕಂಥ ದಿವಸದಲ್ಲಿ ಅದನ್ನು ತಿಥಿ ಅಂತ ಕರೀತಾರೆ, ಹೋಗಿರ್ತಕ್ಕಂಥ ಡೇಟಲ್ಲಿ ತಿಥಿ ಅಂತ ಕರೀತಾರೆ. ಆ ಡೇಟು ಮತ್ತು ಆ ತಿಥಿ ಅಂತ ಕರೀತಕ್ಕಂಥದ್ದು ಸ್ಮರಣೆ ಮಾಡಲಿ ಅಂತ ಹೇಳಿ, ಲೆಟ್ ಅಸ್ ಆಲ್ ರಿಮೆಂಬರ್ ದೆಮ್. ಯಾಕಂದರೆ ಈಗಿರ್ತಕ್ಕಂಥ ಜಂಜಾಟದಲ್ಲಿ 360 ದಿವಸನೂ ಕೂಡ ನಾವು ದುಡ್ಡು, ಆಕಾಶ, ಅದು ಇದು ಅಂತ ಹೇಳಿ ಜಂಜಾಟಲ್ಲಿರ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ಪಿತೃಗಳಿಗೆ ಅಂದರೆ ನಮ್ಮ ಹಿರಿಯರಿಗೆ ಸ್ಮರಣೆ ಮಾಡಲಿ ಅಂತ ಹೇಳಿ ಬಂದಿರತಕ್ಕಂಥದ್ದೇ ಈ ಪಿತೃಪಕ್ಷ. ಇವತ್ತಿಂದ ಆರಂಭ 15 ದಿವಸ ಇರುತ್ತೆ. ಹಾಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಬಂದಿರತಕ್ಕಂಥ ಈ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಏನಕ್ಕೆ ಈ ಟೈಮಲ್ಲಿ ಕೊಟ್ಟಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಏನಾಗುತ್ತೆ, ನನಗೆ ಭಾಳ ಕ್ಲೋಸ್ ಆಗಿರ್ತಕ್ಕಂಥವ್ರು ಚಿಕ್ಕಮ್ಮ, ನನಗೆ ಭಾಳ ಕ್ಲೋಸ್ ಆಗಿರ್ತಕ್ಕಂಥವ್ರು ದೊಡ್ಡಪ್ಪ ಇರ್ತಾರೆ. ಅವ್ರಿಗೆಲ್ಲ ನಾವು ಮಾಡೋದಿಲ್ಲ. ನಮ್ಮ ತಂದೆಗೆ, ನಮ್ಮ ತಾತನಿಗೆ, ನಮ್ಮ ಮುತ್ತಾತನಿಗೆ ಮಾಡ್ಕೊಳ್ತೀವಿ. ಅವರೆಲ್ಲ ನಮ್ಮ ಬಂಧು ಬಳಗ. ಇವ್ರನ್ನೂ ನಮಗೆ ಅಸೋಸಿಯೇಟ್ ಆಗಿರ್ತಕ್ಕಂಥವ್ರು. ಯಾರೋ ಒಂದು ಕಡೆ ನಮ್ಮ ಮಾವ ಓದಿಸಿರ್ತಾರೆ, ನಮ್ಮ ದೊಡ್ಡಪ್ಪ ಸಾಕಿರ್ತಾರೆ. ಈ ಒಂದು ಮನೋಭಾವದಿಂದ ಏನಾಗುತ್ತೆ, ಅವ್ರನ್ನೆಲ್ಲ ನೆನೆಸ್ಕೊಳ್ಳೋಕ್ಕೆ ಒಂದು ಡೇ ಅಂತ ನಾವು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಈ ಸರ್ವಪಿತೃ ಪಕ್ಷ ಅಂತಾರೆ. ಸರ್ವಪಿತೃ ಪಕ್ಷ ಅಂತ ಕರೀತಕ್ಕಂಥದ್ದು. ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಶ್ಲೋಕ ಇಲ್ಲಿ ಕೊಟ್ಟಿದ್ದೀವಿ. ಈ ಒಂದು 15 ದಿವಸ ಪ್ರತಿನಿತ್ಯ ಈ ಶ್ಲೋಕವನ್ನು ಪಠನೆ ಮಾಡಿದ್ರೆ ಭಾಳ ಅನುಕೂಲಕರವಾಗಿರ್ತಕ್ಕಂಥದ್ದು. ಓಂ ಶ್ರೀಂ ಸರ್ವಪಿತೃದೋಷ ನಿವಾರಣಾಯ ಕ್ಲೇಶಂ ಹನಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ. ಇದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ಯಾರ್ಯಾರಿಗೆ ಪಿತೃದೋಷ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ನಿವಾರಣೆ. ಪಿತೃದೋಷ ಅಂತಂದರೆ ನಮ್ಮ ಪಿತೃಗಳನ್ನು ಸರಿಗೆ ನೋಡಿಕೊಂಡಿಲ್ಲ ಅಂತಂದಾಗ ನಾವು ಆ ಟೈಮಲ್ಲಿ ಏನಾಗುತ್ತೆ, ಸಮಸ್ಯೆಯನ್ನು ಉಂಟಾಗ್ತಕ್ಕಂಥ ಒಂದು ವಿಚಾರ ಅಂತ ಬರುತ್ತೆ. ಓಕೆ, ಸೊ ಇಷ್ಟು ವಿಚಾರ ಪಿತೃದೋಷದ್ದು. ಹಾಗೆ ಕೊನೆಯಲ್ಲಿ ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆಯ ವಿಶೇಷನೂ ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ರೆಡಿ ಇದೆ. ಆಶಾ ಅಂತ ಹೇಳ್ಬಿಟ್ಟು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮನೆಯವ್ರ ಬಗ್ಗೆ ಕೇಳಕ್ಕಿತ್ತು. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡ್ಬೋದಾ? ಗೊತ್ತಿದೆಮ್ಮ. ಹಾಂ ಹೇಳಿ. ಮತ್ತೆ 23/9/1969. ಓಕೆ, ಸಮಯಮ್ಮ? ಬೆಳಿಗ್ಗೆ 7:55. ಓಕೆ, ಗುರೂಜಿ ಇದ್ದಾರೆ. ತಮ್ಮ ಸಮಸ್ಯೆ ಹುಟ್ಟಿದೂರು ಯಾವುದು? ಹುಟ್ಟಿದೂರು ಚನ್ನಗಿರಿನೇ ಸರ್ ಅವ್ರದ್ದು. ಚನ್ನಗಿರಿ. ಏನು ಕೇಳಬೇಕಾಯ್ತು? ಅವ್ರ ಆರೋಗ್ಯ ಸಮಸ್ಯೆ ಸರ್. ಅವ್ರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿ ಇದಾಗ್ಬಿಟ್ಟಿದೆ ಸರ್. ಅವ್ರಿಗೆ ಇದು ವೈಟ್ ಪ್ಯಾಚಸ್ ತರ ಜಾಸ್ತಿ ಆಗ್ಬಿಟ್ಟೈತಿ. ಅದು ಕಡಿಮೆ ಆಗತ್ತಾ ಇಲ್ಲ ಇದ್ದಂಗೆ ಇರತ್ತಾ ಅಂತ ಸರ್. ಸ್ವಲ್ಪ ಇತ್ತು ಸರ್, ಅದು ಈಗ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ. ಮಕರ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ದಶಾಭುಕ್ತಿಗಳಲ್ಲಿ ನೋಡಿದಾಗ 2007ರಿಂದ ಶನಿಯ ದಶ ನಡೀತಾ ಇದೆ. ಶನಿಯ ದಶದಲ್ಲಿ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ 7-5 ಶನಿ ಆದ ನಂತರ ಬರ್ತಕ್ಕಂಥದ್ದು ಬುಧ. ಶನಿ ಆದ ನಂತರ 26 ಆದ ನಂತರ ಬರ್ತಕ್ಕಂಥ ಬುಧನ ಒಂದು ನೋಡಿ ನಾವು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಆರೋಗ್ಯ ಅಂತ ನಾವು ನೋಡ್ತೀವಿ. ಈ ಕಾಂಬಿನೇಷನಲ್ಲಿ ಹೆಲ್ತ್ ಅಂತ ಹಾಕಿದಾಗ ಆ ಒಂದು ಕಾಂಬಿನೇಷನಲ್ಲಿ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಈ ದಶ ಮುಗಿಯುತ್ತೆ ವಿಚ್ ಈಸ್ ಆ್ಯಕ್ಚುಲಿ ಗುಡ್. ಅಷ್ಟೊಂದು ಸಮಸ್ಯೆ ತೋರಿಸ್ತಾ ಇಲ್ಲ. ಆದರೆ ಸಮಸ್ಯೆ ಏನು ಅಂತಂದರೆ, ಬುಧ ದಶ ಪ್ರಾರಂಭವಾದಾಗ ಇಲ್ಲಿ ಹೆಚ್ಚಾಗುತ್ತೆ. ಸ್ವಲ್ಪ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇದು ಕಾರಣ ಬುಧ ಸ್ಕಿನ್ಗೆ ಕಾರಕ ಅಂತ ಹೇಳ್ತೀವಿ. ಮುಂದೆ ಬರ್ತಕ್ಕಂಥ ದಶನೂ ನೋಡಬೇಕಾಗತ್ತೆ, ಹಿಂದೆ ನಡೆದಿರ್ತಕ್ಕಂಥ ದಶನೂ ನೋಡಬೇಕಾಗತ್ತೆ. ಯಾವಾಗಲೂ ಕೂಡ ಇವಾಗ ನಮಗೆ ಈ ದಶ ಅಂತ ನಡೀತಾ ಇದೆ, ಚೆನ್ನಾಗಿದೆ ಆರೋಗ್ಯ ಅಂತ ಹೇಳ್ತೀವಿ. ಆದರೆ ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಂಡಿರ್ತೀವಿ. ಅದು ಹಿಂದಿನ ದಶದಲ್ಲಿ ಕಾಲು ಕಳ್ಕೊಂಡಿರ್ತೀವಿ ಆ್ಯಕ್ಚುಲಿ. ಸೊ ಈ ದಶದಲ್ಲಿ ಅದು ತೋರಿಸಲ್ಲ, ಅದು ಒಳ್ಳೆಯದಿದೆ ಅಂತ ತೋರಿಸುತ್ತೆ. ಅಂದರೆ ಕಂಟಿನ್ಯೂಯೇಷನ್ ಆಫ್ ಬ್ಯಾಕ್ ದಶ ಮತ್ತು ಪ್ರೆಸೆಂಟ್ ದಶ ಆ್ಯಂಡ್ ಫಾರ್ವರ್ಡ್ ದಶನ ಮೂರನ್ನು ನೋಡಿ ನಿರ್ಣಯ ಮಾಡಬೇಕು ಯಾವಾಗಲೂ ಹೆಲ್ತನ್ನು. ಆ ಸಮಯದಲ್ಲಿ ಇಲ್ಲಿ ಹೆಸರು ಕಾಳನ್ನು ದಯವಿಟ್ಟು ದಾನ ಮಾಡಿ, ಅದರ ಜೊತೆಗೆ ಕೊರಳಿಗೆ 2 ಮುಖದ ರುದ್ರಾಕ್ಷಿ ಹಾಕಿ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಯಥೇಚ್ಛ ಕೇಳಕ್ಕೆ ಕೇಳಿ. ಒಂದು 30% ಅವ್ರಿಗೆ ರಿಲೀಫ್ ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಶೈಲಜಾ ಅಂತ ಹೇಳ್ಬಿಟ್ಟು ತುಮಕೂರಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿಮ್ಮ. 6/7/2000. ಓಕೆ. ಗುರುವಾರ 10:12 AM. ಓಕೆ, ಗುರುಜಿ ಇದ್ದಾರೆ. ತಮ್ಮ ಸಮಸ್ಯೆ ಏನಿದೆ ಮಾತನಾಡಿ. ಹುಟ್ಟಿದ ಊರು ಹೇಳಮ್ಮ. ಕೊಳ್ಳೇಗಾಲ.
6-7-2000ನಾ? ಹೌದು 10-12 ಬೆಳಿಗ್ಗೆ. ಹೌದು ಗುರುಜಿ. ಏನು ಕೇಳಬೇಕು? ಅವಳ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಭವಿಷ್ಯ ಅವಳು ಚೆನ್ನಾಗಿದೆ. ಎಜುಕೇಶನ್ ಆಗಿದೆ, ಹ್ಞೂ ಕೆಲ್ಸದ ಬಗ್ಗೆ. ಕೆಲಸ ಅಂತಂದರೆ ನೀವು ಈ ಥರ ಕೇಳಿದ್ರೆ ನಾನು ಆನ್ಸರ್ ಮಾಡಲ್ಲ. ಇದು ಸುಮ್ಮನೆ ಅವ್ಳಿಗೆ ಜನರಿಕ್ ಇಲ್ಲಿ ಫ್ರೀ ಆಗಿದೆ ಸಿಗುತ್ತೆ ಅಂತ ನೀವು ಗುರೂಜಿ. ಕಾಲ್ ಮಾಡಿದ್ರೆ ಸರಿ ಇರಲ್ಲ. ಇಂಪಾರ್ಟೆನ್ಸ್ ಆಗಿದೆ ಗುರುಜಿ. ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಮ್ಮ. ಏನು ಕೇಳ್ತೀರಿ ನೀವೆಲ್ಲ? ಭವಿಷ್ಯ ಹೆಂಗಿದೆ? ಕಾಲ ಊಟೋಗುತ್ತೆ, ಕೈ ಊಟೋಗುತ್ತೆ, ಕಣ್ಣು ಊಟೋಗುತ್ತೆ ಅಂತ ಹೇಳ ಒಂದು 2 ವರ್ಷ ಆದಮೇಲೆ ಆಸ್ ಸಮ್ ಸ್ಪೆಸಿಫಿಕ್ ಕ್ವಶನ್. ಅವ್ರ ಜಾಬ್ ಯಾವಾಗ ಸಿಗುತ್ತೆ? ಗುರುಜಿ ಅವ್ಳ ಜಾಬ್ ಕೆಲ್ಸ ಹುಡುಕ್ತಾ ಇದ್ದಾರೆ. ಸಿಗುತ್ತಾ ಏನು? ನಿಮಗೆ ಹೌದು. ಕ್ವಶನ್ಗಳು ಮೈಂಡಲ್ಲಿ ಇಲ್ಲ, ಸುಮ್ಮನೆ ಫ್ರೀ ಸಿಗುತ್ತೆ ಅಂತ ಕೇಳ್ತಕ್ಕಂಥವ್ರು. ಇದೆಲ್ಲ ಜ್ಯೋತಿಷ್ಯದಲ್ಲಿ ಒಳ್ಳೇದಾಗಲ್ಲ, ಹೇಳ್ತಾ ಇದ್ದೀನಿ. ಈಗ ಕ್ವಶನ್ ಕರೆಕ್ಟಾಗಿದ್ದರೆ ಅವ್ರ ಭವಿಷ್ಯ ಅಂತ ಕೇಳಕ್ಕೆ ನಿಮ್ಮ ಬಾಯಲ್ಲಿ ಬಂತು ಅಂದರೆ ನಿಮ್ಮಲ್ಲಿ ಕ್ವಶನ್ ಯಾವುದು ಸರಿ ಇಲ್ಲ. ಈಗ 23 ವರ್ಷ ಜಾಬ್ ಅಂತೀರಾ. ಈಗ ಅವಳೆಲ್ಲಿದ್ದಾಳೆ? ಅವಳಿಗೆ ಕೊಟ್ಬಿಟ್ಟು ಕೇಳ್ಬೋದಲ್ಲ ಜಾಬ್ ಯಾವಾಗ ಸಿಗುತ್ತೆ ಅಂತ. ನಿಮ್ಮ ಕ್ವಶನ್ ಕರೆಕ್ಟಾಗಿ ಕೇಳಿದ್ರೆ ಆನ್ಸರ್ ಮಾಡ್ತೀನಿ. ಮುಂದಿನ ಕರೆ ಕೊಡಿ. ಧನ್ಯವಾದ ನೋಡಿ, 1 ನಿಮಿಷ ನಾನು ವೀಕ್ಷಕರಲ್ಲಿ ಹೇಳೋದು ಒಂದು ವಿಚಾರ. ಜ್ಯೋತಿಷ್ಯ ಅಂತಂದರೆ ಏನಾದರೂ ಕೇಳ್ಬೋದು ಅಂತಂದರೆ ಅದು ನಿಮಗೆ ಕರ್ಮವನ್ನು ಕಟ್ಕೋತೀರ. ಒಬ್ಬರು ಗುರೂಜಿ ಕೂತಿದ್ದಾರೆ, ಒಂದು ಸೀರಿಯಸ್ ಕ್ವಶನ್ ಕೇಳಬೇಕು, ಒಂದು ಸೀರಿಯಸ್ ಕ್ವಶನ್ ಇಲ್ಲಿ ಕೇಳಬೇಕು. ಅದು ಬಿಟ್ಬಿಟ್ಟು ಭವಿಷ್ಯ ಹೆಂಗಿದೆ ಅಂತ ಡಾಕ್ಟ್ರ್ ಹತ್ರ ಸುಮ್ಮನೆ ಖಾಲಿ ಕೂತ್ಕೊಂಡು ಚೆನ್ನಾಗಿರ್ತೀವಿ, ಕೂತ್ಕೊಂಡು ನಂದು ಆರೋಗ್ಯ ಹೆಂಗಿದೆ ರೀ ಒಡೆದು ಕಳಿಸ್ತಾನೆ ಡಾಕ್ಟ್ರು. ಒಡೆದು ಕಳಿಸೋದೆ ಡಾಕ್ಟ್ರು. ಜನಗಳು, ವೀಕ್ಷಕರು ಒಬ್ಬರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 20,000 ಜನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದೀನಿ. 20,000 ವಿದ್ಯಾರ್ಥಿಗಳಲ್ಲಿ 800 ಜನಕ್ಕೆ ಡಾಕ್ಟ್ರೇಟ್ ಕೊಟ್ಟಿದ್ದೀನಿ. ಆ ಡಾಕ್ಟ್ರೇಟ್ಗಳಲ್ಲಿ ಅನೇಕ ಜಡ್ಜ್ಗಳಿದ್ದಾರೆ, ಅನೇಕ ಪೊಲೀಸ್ ಕಮಿಷನರ್ ಇದ್ದಾರೆ, ಅನೇಕ ದೊಡ್ಡ ದೊಡ್ಡ ಮಹಿಳೆಯರು ಜ್ಯೋತಿಷ್ಯ ಬಂದು ಕಲ್ತಿದ್ದಾರೆ. ಈ ಕಾಂಪೌಂಡ್ರುಗಳಿದಾರಲ್ಲ, ಆಚೆ ಕಡೆ ಇರ್ತಕ್ಕಂಥ ಕಾಂಪೌಂಡ್ರು ಈ ಜ್ಯೋತಿಷ್ಯನ ಹಾಳು ಮಾಡಿ ಎಲ್ಲರನ್ನೂ ಒಂದೇ ತಕಡಿಲಿ ನೋಡ್ತಾರೆ. ಯಾರಾದರೂ ವೀಕ್ಷಕರು ಇಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬೇಕಾದ್ರೆ ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳಬೇಕು. ಯಾರಾದರೂ ನನ್ನ ಭವಿಷ್ಯ ಹೇಗಿದೆ ಅಂತ ಹೇಳಿದ್ರೆ ಆ ಕರೆನ ದಯವಿಟ್ಟು ವಿಸ್ತಾರ ನ್ಯೂಸ್ ಅವ್ರಿಗೆ ಕೇಳ್ತೀನಿ, ಕಟ್ ಮಾಡಿಬಿಡಿ. ಯಾಕಂದರೆ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಲೈಫಲ್ಲಿ. ಸೀರಿಯಸ್ನೆಸ್ ಇದ್ದರೆ ಒಂದಿರುತ್ತೆ, ಯಾವುದೋ ಒಂದು ಕಾಲ ನನ್ನ ಮದುವೆ ಆಗಿಲ್ಲ, ಯಾವಾಗುತ್ತೆ ಹೇಳಿ ಸರ್, ನಾನು ಸೀರಿಯಸ್ ಆಗಿ ಹೇಳ್ಕೊಡ್ತೀನಿ. ಅದರಲ್ಲೂ ನಾನು ಪರಿಹಾರನೂ ಕೊಡೋಕ್ಕೆ ಸಾಧ್ಯ. ಅದು ಸುಮ್ಮನೆ ಹೆಂಗಿದೆ, ಅದು ಬಿಟ್ಟರೆ ಇನ್ನು ಕೆಲಸ ಹೆಂಗಿದೆ ನೋಡಿ, ಅದು ಬಿಟ್ಟರೆ ಅವ್ನ ಮನೆ ಯಾವಾಗ ತೊಳ್ತಾನೆ ನೋಡಿ. ಟೈಮ್ ಪಾಸ್ ಯಾವತ್ತೂ ಅವ್ರಿಗೆ ಒಳ್ಳೇದಾಗಲ್ಲ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಮುಂದಿನ ಬಾರಿ ಕರೆ ಮಾಡುವಾಗ ಸೂಕ್ತ ಪ್ರಶ್ನೆಯನ್ನ ಕೇಳಿ ಅಂತ ಹೇಳ್ತಾ ಗುರುಜಿ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಗೀತಾ ಅಂತ ಹೇಳ್ಬಿಟ್ಟು ವಿಜಯಪುರದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿಮ್ಮ. 1-7-2000. ಓಕೆ, ಸ್ಥಳ ಮತ್ತೆ ಹುಟ್ಟಿದ ಸಮಯವನ್ನು ತಿಳಿಸ್ಕೊಡಿಮ್ಮ. ಅವನು ಹುಟ್ಟಿದ ಸಮಯ 3:45. ಓಕೆ, ಸ್ಥಳ ವಿಜಯಪುರ. ಓಕೆಮ್ಮ. ಗುರುಜಿ ಬೆಳಿಗ್ಗೆನಾ ರಾತ್ರಿ ಇದು ಮಧ್ಯಾಹ್ನ ಹುಟ್ಟಿದ್ದು? ಮಧ್ಯಾಹ್ನ ಗುರುಜಿ. ಮಧ್ಯಾಹ್ನ ಎಷ್ಟೊತ್ತು? 3:45. ವಿಜಯಪುರ, ಕರ್ನಾಟಕ. 3:45, 15:45. ಪ್ರಶ್ನೆ ಅವನ ಭವಿಷ್ಯದ ಹೇಳಲ್ಲ, 100% ಹೇಳಲ್ಲ. ಇವಾಗ ತಾನೇ ಒಬ್ರು ಕ್ಲಾಸ್ ಬಹಳ ದಿವಸ ಇವತ್ತು ಸಿಕ್ಕಿದ ಖುಷಿಗೆ ಏನ್ ಮಾತಾಡ್ಬೇಕಂತ. ಹಂಗಂದ್ರೆ ಸುಮ್ಮನೆ ಮಾತಾಡಿ. ಹಂಗಾರೆ ಹೆಂಗಿದ್ದೀರಾ, ನಮ್ಮ ಕಡೆ ಚೆನ್ನಾಗಿದ್ದೀರಾ, ಹಂಗೆ ಮಾತಾಡೋಣ ಬೇಕಾರೆ. ಯಾಕೆ ಭವಿಷ್ಯ ಯಾಕೆ ಹೇಳ್ಬೇಕು? ಅಂದ್ರೆ ಅವನು BSc ನರ್ಸಿಂಗ್ ಮುಗಿಸಿ. ಹೇಳಿ, ಆ ಥರ ಸ್ಪೆಸಿಫಿಕ್ ತಗೊಳ್ಳಿ. ಯಾವ ಕೆಲಸ ಸಿಗುತ್ತೆ, ಏನು ಮಾಡ್ಬೇಕು ಅದು ಹೇಳಿದ್ರೆ ಅದನ್ನ ಹುಡುಕ್ಬೋದು. ಸುಮ್ಮನೆ ಈ ಕಾಕಂಬಿ ಗೋಡಂಬಿ ಕತೆ ಹೇಳ್ಬಾರ್ದು ಜ್ಯೋತಿಷ್ಯದಲ್ಲಿ. ಸ್ಪೆಸಿಫಿಕ್ ಆಗಿರ್ಬೇಕು. ಜ್ಯೋತಿಷ್ಯ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಬ್ಜೆಕ್ಟ್ನ ಪಬ್ಲಿಕ್ ಅವರೆಲ್ಲ ಹಾಳು ಮಾಡಿದ್ದಾರೆ, ಅದಕ್ಕೆ ಬೆಲೆ ಇಲ್ಲದೆ ಇರತಕ್ಕಂಥದ್ದು ಮಾಡಿದ್ದಾರೆ. ಅದನ್ನು ಎತ್ತಿಡ್ತಕ್ಕಂಥ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ. ಹೇಳಿ, ಏನು ಈಗ ಆಯ್ತು 23 ವರ್ಷ, ಏನು ಕೇಳಬೇಕು ಅಂತ ಹೇಳಿ. ಏನು ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಕರೆಕ್ಟಾಗಿ ಹೇಳಿ. ಇಲ್ಲ ಗುರುಜಿ, ಈಗ ಲಾಸ್ಟ್ ಇಯರ್ ಅವನು. ದಯವಿಟ್ಟು ಯಾರೇ ವೀಕ್ಷಕರು ನಿಮಗೆ ಸೀರಿಯಸ್ನೆಸ್ ಇಲ್ಲ ಅಂದರೆ ನಮ್ಗೆ ಕಾಲ್ ಬರದೇವರು ಪರವಾಗಿಲ್ಲ, ದಯವಿಟ್ಟು ಕಾಲ್ ಮಾಡಬೇಡಿ. ಯಾಕೆಂದರೆ ಈ ಕಾರ್ಯಕ್ರಮನ ಶ್ರದ್ಧಾ ಭಕ್ತಿಯಿಂದ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಸೀರಿಯಸ್ ಕಾಲರ್ ಮಾತ್ರ ಕಾಲ್ ಮಾಡಿ. ಸುಮ್ಮನೆ ಆ ಕಡೆ ಈ ಕಡೆ ಏನೋ ಕೇಳಬೇಕು, ಒಂದು ಫ್ರೀ ಕಾಲ್ ಸಿಕ್ಕಿದೆ, ಫ್ರೀ ಕೊಟ್ಟರೆ ಫಿನೈಲ್ ಕುಡಿಬೋದು, ಅರ್ಥ ಆಯ್ತಾ? ಫ್ರೀ ಕೊಟ್ಟರೆ ಫಿನೈಲ್ ಕುಡಿಬೋದು, ಆ ಕಾರ್ಯಕ್ರಮ ಬೇಡ. ಕಾಲ್ ಮಾಡಿದಾಗ ಇಂಥದ್ದೇ ಕೇಳಬೇಕು ನಮ್ಮ ಬಗ್ಗೆ. ಸುಮ್ಮನೆ ಭವಿಷ್ಯ ಹೇಳಿ ಅಂತ ಆವಾಗಲೇ ಒಬ್ಬರು ಮಾಡಿದ್ರು, ಅವ್ರು ಕಾಲ್ ಕಟ್ ಮಾಡಿದ್ದೀವಿ. ನಿಮ್ಮಲ್ಲೂ ಸರಿಯಾಗಿರ್ತಕ್ಕಂಥ ಕ್ವಶನ್ ಇಲ್ಲ, ಕಟ್ ಮಾಡಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕಾಗಿ. ದಯವಿಟ್ಟು ಮುಂದಿನ ಬಾರಿ ಯಾರೇ ಕರೆ ಮಾಡಿದ್ರು ಸೂಕ್ತ ಪ್ರಶ್ನೆಯನ್ನ ತಯಾರಿ ಮಾಡಿಕೊಂಡು ಕರೆ ಮಾಡಿ ಅಂತ ಹೇಳ್ತಾ ಗುರೂಜಿಯ ಬಳಿ ಭವಿಷ್ಯವನ್ನ ಕಲಿತು ಖುಷಿಯಾದವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾನು ವಂದನ KR ಅಲ್ಲಿ ಇದ್ದೀನಿ. ನಾನು ಬೇಸಿಕ್ ಕ್ಲಾಸ್ ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸಸ್ ಮತ್ತೆ ವಾಸ್ತು ಕ್ಲಾಸಸ್ ಓದಿದ್ದೆ. ಬೇಸಿಕ್ ಕ್ಲಾಸಸ್ ಬಂದು ಫುಲ್ ಆಸ್ಟ್ರಾಲಜಿ ಏನೇನ್ ಬೇಕು ಎಲ್ಲ ಕಲ್ಸ್ಕೊಡ್ತಾರೆ. ಕಪ್ಸ್ ಮಾತ್ರ ಸೂಪರ್ ಆಗಿದೆ 1 to 10 ವರ್ಗು. ಆಮೇಲೆ ವಾಸ್ತು ಕ್ಲಾಸಸ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರ್ಗು ಅವ್ರಿಗಿಂತ ಸಕ್ಕದಾಗಿ ಅರ್ಥ ಆಗುತ್ತೆ ನಿಮ್ಗೆ. ಧನ್ಯವಾದಗಳು.
ನೋಡಿದ್ರಲ್ವಾ ವೀಕ್ಷಕರೇ, ಕೇವಲ 15 ದಿನಗಳಲ್ಲಿ ಆಸ್ಟ್ರಾಲಜಿ ಕಲಿಯೋದು ಅಂದರೆ ಅಷ್ಟು ಈಸಿ ಅಲ್ಲ. ನಿಮಗೂ ಕೂಡ ಕಲಿಯೋ ಆಸಕ್ತಿ ಇದೆಯಾ? ಹಾಗಿದ್ರೆ ನವೆಂಬರ್ 23ಕ್ಕೆ ಕ್ಲಾಸಸ್ ಆರಂಭ ಆಗುತ್ತೆ. ನೀವು ಕೂಡ ಬೇಗ 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 ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ ಗುರುಜಿ. ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕೇರೂರಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗಳದ್ದು ಸ್ವಲ್ಪ ಜಾಬ್ ಬಗ್ಗೆ ಕೇಳೋದಕ್ಕೆ. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿಮ್ಮ. 20ನೇ ತಾರೀಕು ರೀ, 3ನೇ ತಿಂಗಳ 1995. ಓಕೆ, ಸ್ಥಳ ಅಮ್ಮ? ಸ್ಥಳ ಕಗಲ್ಗಂಬರಿ. ಓಕೆ, ಸಮಯ? ಸಮಯ 4:45 ನಿಮಿಷಕ್ಕೆ ರೀ. ಓಕೆ ಅಮ್ಮ, ಗುರುಜಿ ಇದ್ದಾರೆ. ಬೆಳಗ್ಗೆ 4:45 ಯಾವಾಗಮ್ಮ? ಹ್ಞೂ ರೀ, 4:45. ಯಾವಾಗ, ಬೆಳಿಗ್ಗೆನಾ ಸಂಜೆನಾ? ಸಾಯಂಕಾಲ ರೀ. 4:45. ಹುಟ್ಟಿದ ಊರು ಯಾವುದು? ಅದೇನೋ ಕೇಳಿಸ್ಕೊಂಡಿಲ್ಲ ಸರಿಯಾಗಿ. ಕಾಗಲ್ಗಂಬರಿ, ಕೇರೂರ್ ಹತ್ರ ಹಳ್ಳಿ ರೀ. ಯಾವುದು? ಕಗಲ್ಗಂಬ ತಾಲೂಕು ಹೇಳಮ್ಮ. ತಾಲೂಕ್ ರೀ, ಇದೆ ಬಾಗಲಕೋಟೆ ರೀ. ಬಾಗಲಕೋಟೆ ಹೇಳಿ ಸಾಕು. ಅದು ನಿಮ್ಮ ಊರೆಲ್ಲ ಇಲ್ಲಿ ಸ್ವಲ್ಪ ಬರಲ್ಲ. 60 ಕಿಲೋಮೀಟರ್ ರೇಂಜಲ್ಲಿ ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನೋಡ್ಬೋದು. ಬಾಗಲಕೋಟ್. ಸರಿ, ಏನು ಕೇಳ್ಬೇಕು ಕೆಲಸದ ಬಗ್ಗೆ? ಅವ್ರಿಗೆ ಗೌರ್ಮೆಂಟ್ ಜಾಬ್ ಪ್ರಯತ್ನ ಪಡಾಕತ್ತಾರಿ. ಶಾಲಿ ಕಲ್ತಾರ ಎಷ್ಟ್ರಿ, ಎಲ್ಲ ಡಿಗ್ರಿ ಮುಗ್ದೈತಿ, ಎಲ್ಲ ಮುಗ್ದೈತ್ರಿ. 1-2 ಅಂಕಿ ಒಳಗ ಹೋಗ್ತಾ ಇದೆ ರೀ. ಅದಕ್ಕೆ ಸಿಗೋದು ಯೋಗ ಇದೆಯಾ ಇಲ್ಲ ಅಂತೇಳಿ. ಸರಿ, ಓಕೆ. ಇಲ್ಲಿ ನಾವು ಕಸ್ಪಲ್ ಅಂತ ನೋಡ್ತೀವಿ, 4 ಅಂತ ನೋಡಿದಾಗ ಇಲ್ಲಿ ಕಸ್ಪ್ ಅಂತ ನೋಡ್ತೀವಿ. 6ನೇ ಮನೆ ಶುಕ್ರನ ಕಾಂಬಿನೇಷನ್ ಬಂದಿದೆ. ಶುಕ್ರನ ಕಾಂಬಿನೇಷನಲ್ಲಿ ಮುಂದೆ ಇರ್ತಕ್ಕಂಥದ್ದು 12 ಇಲ್ಲ, ಕಷ್ಟ. 6-12 ಬಂದಿದೆ. ಶುಕ್ರನ ಕಾಂಬಿನೇಷನ್ 6-12 ಬಂದಿದೆ. ದಶಾದಲ್ಲಿ 10 ಬರಬೇಕು. ಗೌರ್ಮೆಂಟ್ ಕೆಲಸ ಸಿಗೋದು ಭಾಳನೇ ಕಷ್ಟ ಇದೆ. ಟ್ರೈ ಮಾಡಿ, ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಸಜೆಷನ್ನು. ಇನ್ ಕೇಸ್ ಮಾಡಲೇಬೇಕು ಅಂದರೆ 6 ಮುಖದ ರುದ್ರಾಕ್ಷಿ ಹಾಕಿ ಪ್ರಯತ್ನ ಮಾಡಿ. ಬಟ್ ಅದನ್ನೇ ನೆಚ್ಕೊಂಡು ಹೋದರೆ ಬೇರೆ ಲೈನು ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ಒಳ್ಳೆಯದಾಗಲಿ. ಧನ್ಯವಾದ ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಪ್ರಕಾಶ್ ಅಂತ ಹೇಳ್ಬಿಟ್ಟು ಯಲಹಂಕದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳು ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕಾಗುತ್ತೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ಸರ್. 29/1/2006. ಓಕೆ, ಸಮಯ? 10:45 11 ಗಂಟೆ ಮೇಡಮ್. ಬೆಳಗ್ಗೆ ಸಂಜೆನಾ? ಬೆಳಗ್ಗೆ. ಓಕೆ, ಸ್ಥಳ ಸರ್? ಸ್ಥಳ ಯಲಹಂಕ ಮೇಡಮ್. ಓಕೆ, ಬೆಂಗಳೂರು ಇದ್ದಾರೆ, ಮಾತಾಡಿ ಅವರೊಟ್ಟಿಗೆ. ಏನು ಪ್ರಶ್ನೆ ಕೇಳಬೇಕು ಸರ್? ಗುರುಜಿ, ಅವ್ರು ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಸೆಕೆಂಡ್ PUC ಓದ್ತಾ ಇದ್ದಾಳೆ, ಸ್ವಲ್ಪ ಲೇಜಿ ಇದ್ದಾಳೆ. ಅದಕ್ಕೆ ಗುರುಜಿ. ಏನು ತಗೊಂಡಿದ್ದಾರೆ ಕಾಂಬಿನೇಷನ್ನು? ಇದು ಸೈನ್ಸ್ ತಗೊಂಡಿದ್ದಾರೆ. ಮಂಗಳ ದಶ ಮುಗಿದಿದೆ, ರಾಹುದಶ ಪ್ರಾರಂಭವಾಗಿದೆ. ರಾಹುದಶ ಕಾಂಬಿನೇಷನಲ್ಲಿ ಟೀಚಿಂಗ್ ಲೈನ್ ಅವ್ರಿಗೆ ಒಳ್ಳೆಯದು. ಅದು ಬಿಟ್ಟರೆ ಸೆಕೆಂಡ್ ಲೆವೆಲಲ್ಲಿ ನಾನು ಸಜೆಸ್ಟ್ ಮಾಡೋದು ಇಂಜಿನಿಯರಿಂಗು. ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ. 12 ಅನ್ನೋ ಕಾಂಬಿನೇಷನ್ ಸ್ವಲ್ಪ ಲೇಜಿ ಮಾಡುತ್ತೆ. ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ. ಎಜುಕೇಷನಲ್ಲಿ ಸ್ಯಾಟ್ರನ್ ತುಂಬ ಸ್ಟ್ರಾಂಗ್ ಆಗಿದೆ. 4-11 ಕಾಂಬಿನೇಷನ್ ಸ್ಯಾಟ್ರನ್ ತುಂಬ ಸ್ಟ್ರಾಂಗ್ ಇದೆ. 7 ಮುಖದ ರುದ್ರಾಕ್ಷಿ ಹಾಕೊಳ್ಳೋಕ್ಕೆ ಇದು ಸಜೆಸ್ಟ್ ಮಾಡಿ. ಖಂಡಿತ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಡೆವಲಪ್ ಆಗುತ್ತೆ. ರಾಹು ಸ್ವಲ್ಪ ಸೋಂಬೇರಿತನ ಕೊಟ್ಟರೂ ಕೂಡ, ಲೇಜಿ ಇದ್ರೂ ಕೂಡ ಕಂಪ್ಲೀಟ್ ಮಾಡಿಸ್ತಾನೆ ಎಂಡಿಂಗಲ್ಲಿ. ಸ್ವಲ್ಪ ಕರೆಕ್ಟಾಗಿ ಓದಿದ್ರೆ ಇವರು ಅಬ್ರಾಡಲ್ಲಿ ಹೋಗಿ ಓದ್ತಕ್ಕಂಥ ಕಾಂಬಿನೇಷನ್ ಹೇಳ್ತಾ ಇದೆ. ಸ್ವಲ್ಪ ಅವ್ರಿಗೆ ಮೋಟಿವೇಶನ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ವಸುಂಧರಾ ಅಂತ ಹೇಳ್ಬಿಟ್ಟು ಕಲಬುರಗಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಮಾ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ರಿ. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿಮ್ಮ. 2-12-2003. 2-12-2003. ಓಕೆ, ಹುಟ್ಟಿದ ಸ್ಥಳ? ಸಮಯ? ಸ್ಥಳ ಇದು ರೀ, ಬಿಜಾಪುರ. ವಿಜಯಪುರ. ಸಮಯ ತಿಳಿಸ್ಕೊಡಿಮ್ಮ. ಇದು 2-8 ಬೆಳಗ್ಗೆನಾ ಸಂಜೆನಾ? ಮುಂಜಾನೆ. ಮುಂಜಾನೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಅವರೊಟ್ಟಿಗೆ. 2 ಗಂಟೆ 8 ನಿಮಿಷನಾ? ಹಾ ಸರ್. ಅಂದರೆ ಮಧ್ಯರಾತ್ರಿ? ಇಲ್ಲ, ಬೆಳಗ್ಗೆ ಬರ್ತದಲ್ರಿ. ಬೆಳಿಗ್ಗೆನಾ? ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಿಮ್ಮ ಬಾಯಿಂದ. ಬೆಳಿಗ್ಗೆ 2 ಗಂಟೆ ಯಾವುದು ಅಂತ. ಒಂದು ಮಧ್ಯಾಹ್ನ ಬರುತ್ತೆ, ಒಂದು ಮಧ್ಯರಾತ್ರಿ ಬರುತ್ತೆ. 2 ಗಂಟೆ ಮಧ್ಯಾಹ್ನ ಬರುತ್ತಲ್ವಾ? ಮಧ್ಯರಾತ್ರಿ 2-8. ಓಕೆ, ಆ ಥರ ಮಾರ್ನಿಂಗ್ ಅಂತಾರಲ್ಲ, ಹಂಗೆ 2-8. ಹಾಂ ರೀ ಸರ್. ಕರೆಕ್ಟಾ? ಕತ್ಲೆ ಇತ್ತು ತಾನೇ ಅವಾಗ? ಹ್ಞೂ ರೀ ಸರ್. ಸರಿ. ಹುಟ್ಟಿದೂರು ವಿಜಯಪುರನಾ? ವಿಜಯಪುರ. ಏನು ಪ್ರಶ್ನೆ? ನನ್ನ ಮಗಳಿಗೆ ರೀ MBBS ಮಾಡ್ಬೇಕಂತ ಮಾಡಿದ್ದೇವ್ರಿ, ಅದು ಆಗಲಿಲ್ರಿ ಸರ್. ಅದಕ್ಕೆ ಈಗ BSc ಫಸ್ಟ್ ಹಚ್ಚಾಳ್ರಿ, ಅದ್ರಾಗ ಏನು ಮುಂದೆ ಓದಿತಾಳ ಇಲ್ಲ ಕೇಳ್ತೀನಿ ಸರ್. MBBS ಮಾಡಬೇಕು ಅಂತ ಇದ್ರು, ಈಗ ಮುಗೀತಾ? ನೀಟ್ ಬರ್ದಿದಾರಾ? ಎಲ್ಲ ಆಯ್ತಾ? ಏನು ಕತೆ ಹೇಳಿ ಸ್ವಲ್ಪ. ಬರ್ದಾರಿ ಸರ್, ಆಗಿಲ್ರಿ ಸರ್ ಅದು. ಈಗ BSc ಮಾಡ್ಲಿಕತ್ತಾಳ್ರಿ ಗುಲ್ಬರ್ಗದಾಗ ರೀ. MBBS ಆಗ್ಲಿಲ್ವಾ ಅದು? ಇಲ್ರಿ ಸರ್, ಆಗ್ಲಿಲ್ರಿ ಸರ್.
ಸರಿ, ಈಗ BSc ಮಾಡೋಕ್ಕೆ ಕೇಳೋ ಅವಶ್ಯಕತೆನೇ ಇಲ್ವಲ್ಲ, ಎಲ್ಲರಿಗೂ ಸಿಗುತ್ತಲ್ವ, ಜಸ್ಟ್ ಪಾಸ್ ಆದವ್ರಿಗೂ BSc ಕೊಡ್ತಾರಲ್ವ. BSc ಮಾಡ್ಲಕತ್ತಾಳ್ರಿ ಸರ್, ಈಗ ಅದ್ರಾಗೆ ಮುಂದುವರಿತಾಳ ಇಲ್ರಿ ಅಂತ ಕೇಳಕತ್ತೇನ್ರಿ ಸರ್. ಅದು ಮಾಡಿಲ್ಲ ಅಂದರೆ ಬೇರೆ ಏನು ಆಪ್ಷನ್ ಇದೆ? ಈಗ ಅದೇ ಹಚ್ಚಿವ್ರಿ ಸರ್, ಈಗ ಅಂದ್ರ ಈಗ ಏನೋ MBBS ಮಾಡ್ಬೇಕು ಏನೋ ಕನಸದ್ರಿ ಸರ್, ಅದು ನೀಟದಾಗ ಪಾಸ್ ಆಗಿತ್ತು ಸರ್ ಆಕಿ. ಜಾತಕದಲ್ಲಿ ನಂದೊಂದು ಸಜೆಷನ್ ಕೊಡ್ತೀನಿ ನಿಮಗೆ. ಮುಂದಿನ ವರ್ಷ ಟ್ರೈ ಮಾಡಿ, ಮೆಡಿಕಲ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಮುಂದಿನ ವರ್ಷ ಬರೆಯೋಕ್ಕೆ ಕೇಳಿ, ಡೆಫಿನೆಟ್ಲಿ ಆಗುತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ನಂದಕುಮಾರ್ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಗುರುಜಿ ನಮಸ್ತೆ. ಹಲೋ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ಜಗದೇವಿ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಮ್ಮ ಕಂಪ್ಲೀಟ್ ಆಗಿ, ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಕರೆ ಕಟ್ ಆಗುತ್ತೆ. ನಾವು ಒಳಗಡೆ ಏನು ಟಿವಿ ಇಲ್ಲ ಇಲ್ಲಿ. ಓಕೆ, ಮಗಳ ಬಗ್ಗೆ ಕೇಳಬೇಕಿತ್ತಾ ಅವ್ರ ಮಗನ ಬಗ್ಗೆನಾ? ಇಲ್ಲ, ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿಮ್ಮ. ಹಾ ಮೇಡಮ್, 10 11. 10 11. ಹಾ ಇಲ್ಲ ಮೇಡಮ್, 5ನೇ ತಿಂಗಳು 11ನೇ ತಾರೀಕು 2014. 2014. ಹಾ. ಓಕೆ, ಹುಟ್ಟಿದ ಸಮಯಮ್ಮ? ಸಮಯ 1:20. ಮಧ್ಯಾಹ್ನನ ಅಥವಾ ಮಧ್ಯರಾತ್ರಿನ? ಮಧ್ಯಾಹ್ನ. ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರಲ್ಲಿ ಮೇಡಮ್. ಬೆಂಗಳೂರು. ಓಕೆ, ಗುರುಜಿ ಇದ್ದಾರೆ, ತಮ್ಮ ಪ್ರಶ್ನೆ ಏನಿದೆ ಮಾತನಾಡಿ ಅವರೊಬ್ಳೆ. ಸರಿ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಡೇಟ್ ಕರೆಕ್ಟಾಗಿ ಹೇಳಿಲ್ಲ ನೀವು. ಇಲ್ಲ ಸರ್, 5ನೇ ತಿಂಗಳು 11ನೇ ತಾರೀಕು 2014. ಆಮೇಲೆ ಮಧ್ಯಾಹ್ನ? ಮಧ್ಯಾಹ್ನ 1:20. ಸರಿ, ಆಯಿತು. ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾರೆ, ಹಸ್ತ ನಕ್ಷತ್ರ. ಇನ್ನು 9 ವರ್ಷ. ಏನು ಕೇಳಬೇಕು 9 ವರ್ಷದಲ್ಲಿ? ಇಲ್ಲ ಸರ್, ಅವಳಿಗೆ ಹುಷಾರಿಲ್ಲ. ಮೊದಲ ಲಿವರ್ ಮೇಲೆ ಬಾವು ಬಂದಿದೆ ಅಂತ ಹೇಳಿದ್ರು, ಬೆಂಗಳೂರಲ್ಲಿ ತೋರಿಸಿದ್ವಿ. ತೋರಿಸಿದ್ಮೇಲೆ ಇವಾಗ ಕಡಿಮೆ ಆಗಿದೆ. ಇಲ್ಲಿ ಗುಲ್ಬರ್ಗಾದಲ್ಲಿ ತೋರಿಸ್ತಾ ಇದೀವಿ, ಈಗ ಕಡಿಮೆ ಆಗಿದೆ. ಇನ್ನ BP ಗೋಲಿ ಚಾಲು ಇದೆ. ಅದಕ್ಕೆ ಮತ್ತೆ ಮುಂದೆ ಅವಳು ಮೊದಲು 10 ವರ್ಷದ ಹುಡುಗಿ ಹಿಂಗೆ ನಮ್ ದೊಡ್ಡವಳು ಹುಡುಗಿ ಫೇಲ್ ಆಗಿದ್ದಾಳೆ. ಏನು ಕೇಳ್ತಾ ಇದ್ದೀರಾ ನೀವು? ನಮ್ ದೊಡ್ಡ ಮಗಳು ಹಿಂಗೆ 10 ವರ್ಷದಾಗಿ ತೀರ್ಕೊಂಡಿದ್ದಾಳೆ. ಇವಾಗ ಚಿಕ್ಕ ಹುಡುಗಿನ ಆರಾಮಿಲ್ಲ ಸರ್. ಅದಕ್ಕೆ ಇವಾಗ ನಮಗ್ ಭಯ ಆಗ್ತಿದೆ, ಚೆನ್ನಾಗಿರ್ತಾವಲ್ವಾ ಅಂತ. ರಾಹು ದಶೆ ಕಾಂಬಿನೇಷನ್ ನೋಡ್ತಾ ಇದ್ದೀನಿ. ಮುಂದೆ 2028 ಬಂದಾದ್ಮೇಲೆ ಒಬ್ಬರು ತೀರ್ಕೊಂಡಿದ್ದಾರೆ ಅಂದಿದ ತಕ್ಷಣ ಇನ್ನೊಬ್ಬರು ಹಂಗೆ ತೀರ್ಕೊಳ್ತಾರೆ ಅನ್ನೋದು ಮನೋಭಾವ ಬಿಟ್ಬಿಡಿ, ಧೈರ್ಯವಾಗಿರಿ. ಕಾಂಬಿನೇಷನಲ್ಲಿ 5-9 ಕಾಂಬಿನೇಷನ್ನು ಆರೋಗ್ಯವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಖಂಡಿತ ಇದೆ, ಏನು ಯೋಚನೆ ಮಾಡಬೇಡಿ. ಸ್ವಲ್ಪ ಅನಾರೋಗ್ಯ ಸ್ವಲ್ಪ ಲೈಟಾಗಿ ಕಾಡುತ್ತೆ, ಯಾಕಂದರೆ ಮುಂದೆ ಬರ್ತಕ್ಕಂಥ ರಾಹು ದಶ. ಮೊಸರನ್ನು ಪ್ರತಿ ಶುಕ್ರವಾರ ದಾನ ಮಾಡಿ ಸಾಕು. ಮೊಸರನ್ನು ಪ್ರತಿ ಶುಕ್ರವಾರ ದಾನ ಮಾಡಿ 5 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಧಾರಣೆ ಮಾಡ್ಕೊಳ್ಳೋಕೆ ಹೇಳಿ. ಒಂದು ಕೈಲಾಶ ಯಂತ್ರ ಅಂತ ಬರುತ್ತೆ, ಮನೇಲಿಡಿ. ಯಾವುದೂ ಈ ಥರ ಒಂದು ಅವಘಡಗಳು ನಡೆಯೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರಲ್ಲಿ ಒಂದು ಮನವಿ ಏನಂದರೆ, ದಯವಿಟ್ಟು ಯಾರೇ ಕರೆ ಮಾಡಬೇಕಾದರೂ ಕೂಡ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಅದಾದ ನಂತರ ಸೂಕ್ತ ಪ್ರಶ್ನೆಯನ್ನು ಕೇಳಿ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ, ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷದ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಡ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.